ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು ಬಿಗ್ ಬಾಸ್ ಟೀಮು ಕಾಯಿನ್ ಟಾಸ್ಕ್ ಕೊಟ್ಟಿದ್ದಾರೆ. 3 ಟೀಮ್ ಆಗಿ ಡಿವೈಡ್ ಮಾಡಿದ್ದಾರೆ. ಗ್ರೀನ್ ಟೀಮು, ಬ್ಲ್ಯಾಕ್ ಟೀಮು ಮತ್ತೆ ವೈಟ್ ಟೀಮು. ನಿಮ್ಮ ಫೇವರೇಟ್ ತಂಡ ಯಾವುದು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂತ. ಗುರು, ಈ ಟಾಸ್ಕ್ ಬಗ್ಗೆ ಲೈವ್ ಅಪ್ಡೇಟ್ಸ್, ಯಾರು ಗೆದ್ರು, ಏನಾಯ್ತು, ಎಲ್ಲ ಡೀಟೇಲ್ಡ್ ಆಗಿ ಇಬ್ರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ. ಯಾರು? ಅಭಿ ಮತ್ತೆ ರಕ್ಷಿತಾ ಸೂಪರ್ ಗುರು, ನಿಜವಾಗ್ಲೂ ಎಕ್ಸ್ಟ್ರಾಡಿನರಿ ಪ್ಲಾನ್ ಮಾಡಿದ್ರು. ಅದ್ರ ಜೊತೆಗೆ ವೈಲ್ಡ್ ಕಾರ್ಡ್ಸ್ ಮಾತ್ರ ಸಕ್ಕದಾಗಿ ಸ್ಮಾರ್ಟ್ ಪ್ಲೇ ಮಾಡಿದ್ರು. ಅದ್ರ ಜೊತೆಗೆ ಸರಿಯಾಗಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಗುರು. ನಿಜವಾಗ್ಲೂ 2 ಟೀಮ್ಗೆ ಸಕ್ಕತ್ತಾಗಿ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಯಾರು ಏನು ಅಂತ ನೋಡೋಣ. ಅದ್ರ ಜೊತೆಗೆ ಧನುಷ್, ಗಿಲ್ಲಿ, ಚಂದ್ರಪ್ರಭಾ, ಕಾವ್ಯ ಇವರನ್ನ ನೋಡಿದ್ರೆ ಗುರು ನಿಜವಾಗ್ಲು ಅಯ್ಯೋ ಪಾಪ ಅನ್ಸುತ್ತೆ. ಸಖತ್ತಾಗಿ ಗೇಮ್ ಆಡಿದ್ರು, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಸರಿಯಾಗಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಅಂತ ಹೇಳ್ಬೋದು. ಓವರ್ ಆಗಿ ಏನಾಯ್ತು ಅಂತ ಲೈವ್ ಅಪ್ಡೇಟ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಟಾಸ್ಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಗುರು, ಬಿಗ್ ಬಾಸ್ ಕಾಯಿನ್ ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ 3 ಟೀಮು ಗುಂಪಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದಾಗಿ ಗ್ರೀನ್ ಟೀಮ್, ಎಲ್ಲಾ ಟೀಮ್ಗಳಿಗೂ ಬಂದು ವೈಲ್ಡ್ ಕಾರ್ಡ್ಸ್ ಬಂದು ಕ್ಯಾಪ್ಟನ್ ಆಗಿದ್ದಾರೆ. 3 ಜನ ಕೂಡ ವೈಲ್ಡ್ ಕಾರ್ಡ್ಸ್ ಕ್ಯಾಪ್ಟನ್ ಆಗಿದ್ದಾರೆ. ಗ್ರೀನ್ ಟೀಮ್ ಅಲ್ಲಿ ಬಂದು ರಿಷಾ, ಕಾವ್ಯ, ಗಿಲ್ಲಿ, ಚಂದ್ರಪ್ರಭಾ ಮತ್ತೆ ಧ್ರುವಂತು, ಈ 5 ಜನ ಇದ್ದಾರೆ. ಇದಕ್ಕೆ ರಿಷಾ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಬಿಳಿ ತಂಡಕ್ಕೆ ಬಂದ್ರೆ ಸೂರಜ್ ಕ್ಯಾಪ್ಟನ್. ಈ ಟೀಮ್ ಅಲ್ಲಿ ರಕ್ಷಿತಾ, ಮಾಳು, ಅಭಿ ಮತ್ತೆ ರಾಶಿಕಾ ಶೆಟ್ಟಿ ಇಷ್ಟು ಜನ ಇದ್ದಾರೆ. ನೆಕ್ಸ್ಟ್ ಬಂದ್ರೆ ಕಪ್ಪು ತಂಡ, ಈ ಟೀಮ್ಗೆ ನಮ್ಮ ರಘು ಅಣ್ಣ ಕ್ಯಾಪ್ಟನ್ ಆಗಿದ್ದಾರೆ. ಈ ಟೀಮ್ಗೆ ಈ ಟೀಮ್ ಅಲ್ಲಿ ಜಾನ್ವಿ, ಧನುಷ್, ಸ್ಪಂದನ ಮತ್ತೆ ಮಲ್ಲಮ್ಮ ಇಷ್ಟು ಜನ ಇದ್ದಾರೆ. ಗುರು, ಈ 3 ಟೀಮಲ್ಲೂ ಟಾಸ್ಕ್ ಅನ್ನ ಚೆನ್ನಾಗಿ ಆಟ ಆಡಿ ಕಾಯಿನ್ಸ್ ಅನ್ನ ಜಾಸ್ತಿ ಕಲೆಕ್ಟ್ ಮಾಡಿಕೊಂಡು ಲೀಡರ್ ಇರೋ ಟೀಮ್ ಬಂದು ಬಿಳಿ ತಂಡ ಅಂದ್ರೆ ಸೂರಜ್ ಅವರ ಟೀಮು ಸಕ್ಕದಾಗಿ ಕಾಯಿನ್ಸ್ ಅನ್ನ ಟಾಸ್ಕ್ ಆಡಿ ಸಕ್ಕದಾಗಿ ಕಲೆಕ್ಟ್ ಮಾಡಿ ಸಕ್ಕದಾಗಿ ಆಟ ಆಡಿದ್ದಾರೆ. ಅದ್ರ ಜೊತೆಗೆ ಅಭಿ ಮತ್ತೆ ನಮ್ಮ ರಕ್ಷಿತಾ ಅವರು ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು ಗುರು. ನೈಟು ಮತ್ತೆ ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಕಳ್ತನ ಮಾಡ್ಬಿಡ್ತಾರೆ ಕಾಯಿನ್ಸ್ ಅನ್ನ. ಧನುಷ್ ಹತ್ರ ಎಲ್ಲ ಕಳ್ತನ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಸಖತ್ ಫನಿ ಆಗಿತ್ತು. ಗೇಮ್ ಕೂಡ ಸೀರಿಯಸ್ ಆಗೋಯ್ತು. ಅವ್ರು ಕಳ್ತನ ಮಾಡಿದ್ದಲ್ದೆ ನಾವು ತೆಗ್ದಿಲ್ಲ, ತಗೊಂಡೋಗಿ ಗಿಲ್ಲಿ ಟೀಮ್ ಮೇಲೆ ಹಾಕ್ತಾರೆ. ಗಿಲ್ಲಿ ಟೀಮ್ ಅವ್ರು ತೆಗ್ದಿರೋದು ಅಂತ ಅದನ್ನ ನಿಜ ಅನ್ಕೊಂಡು ಈ ಕಡೆ ಧನುಷ್ ಮತ್ತೆ ರಘು ಅವರು ನೋಡ್ಬೇಕು. ಆ ಗಿಲ್ಲಿ ಟೀಮ್ಗೆ ಒಂದು ಕ್ವಾಟ್ಲೆ ಕೊಟ್ರು ನಿಜವಾಗ್ಲು ಸಕ್ಕದಾಗಿ ಕ್ವಾಟ್ಲೆ ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಗಿ ನೋಡಿದ್ರೆ ರಿಷಾ ಗೌಡ ಅವರು ತುಂಬಾ ಇರಿಟೇಷನ್ ತರ ಇದ್ದಾರೆ ಗುರು. ವರಸ್ಟ್ ಬಿಹೇವಿಯರ್ ತರ ಇದೆ ನಿಜವಾಗ್ಲು. ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾ ಇದೆ ಗುರು. ಅವ್ರು ಮಾತಾಡೋ ಮಾತಾಗಿರ್ಬೋದು, ಅವ್ರು ತಗೊಳ್ಳೋ ಡಿಸಿಷನ್ ಆಗಿರ್ಬೋದು, ಸಿಕ್ಕಾಪಟ್ಟೆ ವರಸ್ಟ್ ಆಗಿದೆ ಅಂತ ಹೇಳ್ಬೋದು. ಈಗ ಲೀಡಲ್ಲಿ ಇರ್ಬೇಕಾದ್ರೆ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೀತಾರೆ. ಈ 3 ಜನನ್ನ ಕರೀತಾರೆ, ಕ್ಯಾಪ್ಟನ್ಸ್ ಅನ್ನ ಕರೀತಾರೆ. ಕ್ಯಾಪ್ಟನ್ಸ್ ಅನ್ನ ಒಳಗಡೆ ಕರೆದು ಇಲ್ಲಿ ಬಿಗ್ ಬಾಸ್ ಲಿವಿಂಗ್ ಏರಿಯಾದಲ್ಲಿ ಎಲ್ಲಾರನ್ನೂ ಸೋಫಾದಲ್ಲಿ ಕೂರಿಸ್ಬಿಟ್ಟು ಟಿವಿ ಹಾಕ್ತಾರೆ. ಒಳಗಡೆ ಅವ್ರಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ, ಬಟ್ ಒಳಗಡೆ ಆಗ್ತಾ ಇರೋದು ಇಲ್ಲಿ ಆಚೆ ಕಡೆ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ಅಲ್ಲಿ ಬಿಗ್ ಬಾಸ್ ಒಂದು ಬಿಗ್ ಆಫರ್ ಅನ್ನ ಕೊಡ್ತಾರೆ. ಏನು ಅಂತಂದ್ರೆ, ನೀವು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಡೈರೆಕ್ಟ್ ಆಗಿ ಆಯ್ಕೆ ಆಗ್ತೀರಾ, ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಬಟ್ ನಿಮ್ ಟೀಮು ಸೋಲ್ಲಿ ಗೆಲ್ಲಿ ಅವ್ರು ರೇಸಿಂದ ಔಟ್ ಅಂತ ಹೇಳ್ತಾರೆ. 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ರಘು ಮತ್ತೆ ರಿಷಾ ಗೌಡ ಇಬ್ರು ಕೂಡ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಅವರು ಗೇಮ್ ಪರವಾಗಿ ಯೋಚನೆ ಮಾಡಿ ಸ್ವಾರ್ಥಿಗಳಾಗಿ ಅಕ್ಸೆಪ್ಟ್ ಮಾಡಿದ್ದು ಸರಿ ಅಂತ ಹೇಳ್ಬೋದು. ಬಟ್ ಈ ಕಡೆ ಸೂರಜ್ ಅವರು ಇನ್ನೂ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾರೆ ಗುರು. ಅವರಿಬ್ರು ಅಕ್ಸೆಪ್ಟ್ ಮಾಡಿದ ತಕ್ಷಣ ಸೂರಜ್ ಏನ್ ಮಾಡ್ತಾರೆ, ಇನ್ನು ಹೆಂಗಿದ್ರು ಅವರಿಬ್ರು ಅಕ್ಸೆಪ್ಟ್ ಮಾಡ್ಕೊಂಡು ಕಂಟೆಂಡರ್ ಆದ್ರೆ ಹೆಂಗಿದ್ರು ಲೀಡಲ್ ನಾವಿದೀವಿ, ನಾವೇನ್ ಮಾಡ್ತೀವಿ, ಒಪ್ಕೊಂಡಿಲ್ಲ ಅಂತಂದ್ರೆ ಇಡೀ ನಮ್ಮ ಟೀಮ್ ಹೋಗುತ್ತೆ ಅಂತ ಸಖತ್ ಸ್ಮಾರ್ಟ್ ಆಗಿ ಪ್ಲೇ ಮಾಡ್ತಾರೆ ಸೂರಜ್ ಮಾತ್ರ. ಸೂರಜ್ ಒಪ್ಕೊಳ್ಳೋದಿಲ್ಲ, ನನ್ಗೆ ಬೇಡ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹಾಲಲ್ಲಿ ಅವರೆಲ್ಲ ನೋಡಿದ ತಕ್ಷಣ ಅವರು ರಘು ಮತ್ತೆ ಈ ಕಡೆ ಯಾರು ರಿಷಾ ಗೌಡ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಇಡೀ ತಂಡ ಔಟ್ ಆಯ್ತು, ಆಚೆ ಹೋಯ್ತು ಅಂತ ಅಂದ್ಬಿಟ್ಟು. ಬಟ್ ಸೂರಜ್ ಅವರು ತುಂಬಾ ಒಳ್ಳೆ ಡಿಸಿಷನ್ ತಗೊಂಡ್ರು ಅಂತ ಅಂದ್ಬಿಟ್ಟು ಸಖತ್ತಾಗಿ ಇದ್ ಮಾಡ್ತಾರೆ. ಆಚೆ ಕಡೆ ಬಂದಿದ್ದಾದ್ಮೇಲೆ ಇವ್ರು ಹೇಳ್ಕೋಬೇಕು, ಮಾತಾಡ್ಕೊಂತಾರೆ. ನಾವ್ ಯಾರಿಗೂ ಹೇಳೋದ್ ಬೇಡ, ಹಂಗೆ ಇರೋಣ, ಏನ್ ಹೇಳ್ತಾರೋ ನೋಡೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂತಾರೆ. ಬಟ್ ಆದ್ರೆ ರಕ್ಷಿತಾ ವರ್ಸಸ್ ರಿಷಾ ಗೌಡ ಒಂದು ದೊಡ್ಡ ಫೈಟ್ ಆಗುತ್ತೆ. ಸಖತ್ತಾಗಿತ್ತು ಫೈಟ್ ಮಾತ್ರ. ರಕ್ಷಿತಾ ಅವ್ರು ಮಾತ್ರ ಸಕ್ಕದಾಗಿ ಡೈರೆಕ್ಟ್ ಆಗಿ ಹೇಳಿದ್ರು, ನೀನು ಸ್ವಾರ್ಥಿ, ನೀನು ಟೀಮ್ ನ ಬಲಿ ಮಾಡದೆ ಸೂಪರ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ರು ರಕ್ಷಿತಾ. ಅದ್ರ ಜೊತೆಗೆ ಸುಮ್ಮನೆ ಈ ಕಡೆ ರಿಷಾ ಗೌಡ ಕಿರ್ಚಾಡ್ತಾರೆ ಗುರು. ವ್ಯಾಲಿಡೇ ಇಲ್ಲ, ಕಿರ್ಚಾಡ್ತಾರೆ. ರಘು ಅಣ್ಣ ಆದ್ರೆ ಡೈರೆಕ್ಟ್ ಆಗಿ ಒಪ್ಕೊಬಿಟ್ಟ, ನೀವು ಸ್ವಾರ್ಥಿ ಆದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ನನ್ನ ಗೇಮ್ ನಾನು ಆಟ ಆಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೂರಜ್ ಮಾತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಸೈಲೆಂಟ್ ಆಗಿ ಸಖತ್ ಸ್ಮಾರ್ಟ್ ಪ್ಲೇ ಅನ್ನ ಮಾಡ್ತಾರೆ. ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಲೈವ್ ಮಾತ್ರ. ಅದ್ರ ಜೊತೆಗೆ ಅವರಿಬ್ರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರೆ. ರಘು ಅಣ್ಣ ಮತ್ತೆ ರಿಷಾ ಗೌಡ ಇಬ್ರು ಆಗ್ತಾರೆ. ಬಟ್ ಅವ್ರ ಟೀಮ್ ಅಲ್ಲಿ ಗೆಲ್ಲಲಿ ಸೋಲ್ಲಿ
ಅವ್ರ ಟೀಮಿಂದ ಯಾರೂ ಸಹ ಕ್ಯಾಪ್ಟನ್ ಆಗೋದಿಲ್ಲ. ಇನ್ ಕೇಸ್ ವೈಟ್ ಟೀಮ್ ಏನಾದ್ರು ಗೆದ್ರೆ ಆ ಟೀಮ್ ಪೂರ್ತಿ ಕ್ಯಾಪ್ಟನ್ಸಿ ಇದಕ್ಕೆ ಹೋಗ್ತಾರೆ. ಈಗ ಅಲ್ಲೆಲ್ಲ ಮಾತಾಡ್ಕೋತಾ ಇದ್ದಾರೆ, ಗೇಮ್ ಸಖತ್ತು ಟರ್ನ್ ಟ್ವಿಸ್ಟ್ ತಗೊಳ್ಳೋ ತರ ಇದೆ, ನಾವ್ ಯಾರು ಆಡೋದ್ ಬೇಡ, ಎಲ್ಲ ಬಿಳಿ ಟೀಮ್ಗೆ ಸಪೋರ್ಟ್ ಮಾಡ್ಬಿಡೋಣ, ನಮ್ಮ ಹತ್ರ ಇರೋ ಕಾಯಿನ್ಸ್ ಎಲ್ಲ ಅವ್ರು ಕೊಟ್ಬಿಡೋಣ, ಅವ್ರು ಹೋಗ್ಲಿ, ನಾವಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಬ್ರು ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಸಖತ್ತಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ತುಂಬಾ ಸಖತ್ತಾಗಿತ್ತು ಗುರು ನಿಜವಾಗ್ಲು. ಪಾಪ ಗಿಲ್ಲಿ ಮತ್ತೆ ಕಾವ್ಯ, ಚಂದ್ರಪ್ರಭಾ ಇವರನ್ನ ನೋಡಿದ್ರೆ ಒಂಥರ ಬೇಜಾರಾಯ್ತು. ಪಾಪ ತಿಂಡಿ ಇಲ್ದೆ, ಊಟ ಇಲ್ದೆ, ಸಖತ್ತಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ, ಸಖತ್ತಾಗಿ ಗೇಮನ್ನು ಆಡಿದ್ರು. ಅವ್ರಿಗೆಲ್ಲ ರಿಷಬ್ ಗೌಡ ಸಖತ್ತಾಗಿ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಇನ್ನೊಂದ್ ಕಡೆ ಧನುಷ್ ಅಷ್ಟೇ ಗುರು, ಸಿಕ್ಕಾಪಟ್ಟೆ ಧನುಷ್ ಮತ್ತೆ ಈ ಕಡೆ ರಘು ಕೂಡ ಒಂದು ದೊಡ್ಡ ಫೈಟ್ ಆಗುತ್ತೆ. ಅಲ್ಲಿ ಕೂಡ ಪಾಪ ಧನುಷನ್ ನೋಡಿದ್ರೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಯ್ತು. ಬಟ್ ವೈಲ್ಡ್ ಕಾರ್ಡ್ಸ್ ಮಾತ್ರ ಟೂ ಸ್ಮಾರ್ಟ್, ಟೂ ಗುಡ್ ತರ ಯೋಚನೆ ಮಾಡಿ ನಾವು ನಮ್ ಗೇಮ್ ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವರಿಬ್ರು ಸೆಲೆಕ್ಟ್ ಮಾಡಿದ್ರೆ, ಈ ಕಡೆ ಬಂದು ಸೂರಜ್ ಸ್ಮಾರ್ಟ್ ಆಗಿ ಗೇಮ್ ಅನ್ನ ಥಿಂಕ್ ಮಾಡಿ ಸಖತ್ತಾಗಿ ಇದ್ ಮಾಡಿದ್ರು. ಗುರು ಗೇಮ್ ಮಾತ್ರ ಸಖತ್ ಟ್ವಿಸ್ಟ್ ಆಗಿದೆ, ನೋಡ್ಬೇಕು ಹೋಗ್ತಾ ಹೋಗ್ತಾ ಹೆಂಗ್ ಹೋಗುತ್ತೆ ಈ ಆಟ ಅಂತ ಅಂದ್ಬಿಟ್ಟು. ನಿಮ್ಗೆ ಏನ್ ಅನಿಸ್ತು? ನಿಮ್ಗೆ ಯಾವ ಟೀಮ್ ಗೆಲ್ಲಬೇಕು? ಇನ್ನು ಗೆಲ್ಲೋ ಆಪ್ಷನ್ ಇರೋದು ಬಿಳಿ ಟೀಮ್ಗೆ ಮಾತ್ರನೇ. ಗ್ರೀನು ಮತ್ತೆ ಕಪ್ಪು ಟೀಮು ಔಟ್ ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ರಘು ಮತ್ತೆ ಯಾರು ರಿಷಬ್ ಗೌಡ ಅವರು ಆಯ್ಕೆ ಆಗಿದ್ದಾರೆ. ನೋಡೋಣ ಏನಾಗುತ್ತೆ ಏನಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡ್ಬಿಟ್ಟು ಡೀಟೇಲ್ಡ್ ಆಗಿ ರಿವ್ಯೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.